ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಿಎಂ ಕುರ್ಚಿ ಕದನ ಇದೀಗ ಜೋರಾಗಿ ನಡೀತಾ ಇದೆ. ಪವರ್ ಫೈಟ್ಗೆ ಎಂಟ್ರಿ ಆಗ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ? ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಖರ್ಗೆ ಬುಲಾವ್ ಸಾಧ್ಯತೆ ಇದೆ. ಕುರ್ಚಿ ಫೈಟ್ ಕುರಿತು ಇಬ್ಬರನ್ನ ಕರೆಸಿ ಮಾತನಾಡುವಂತ ಸಾಧ್ಯತೆ ಇದೆ. ತಾತ್ಕಾಲಿಕವಾಗಿ ಬೆಂಗಳೂರಲ್ಲೇ ಬ್ರೇಕ್ ಹಾಕ್ತಾರಾ ಖರ್ಗೆ? ಶಾಸಕರ ದೆಹಲಿ ಪರೇಡ್ ನಡುವೆ ಇದು ಕುತೂಹಲವನ್ನ ಮೂಡುತ್ತಾ ಇದೆ. ದೆಹಲಿಯಿಂದ ಬೆಂಗಳೂರಿನತ್ತ ಈಗ ಮಲ್ಲಿಕಾರ್ಜುನ್ ಖರ್ಗೆ ತೆರಳುತ್ತಾ ಇದ್ದಾರೆ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಮತ್ತು ಡಿಸಿಎಂ ರವರನ್ನ ಕರೆಸಿ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಪ್ರಕಾಶ್, ಇದೀಗ ಒಂದ್ ಕಡೆ ದೆಹಲಿಗೆ ಡಿಕೆಶಿ ಬಣದ ನಾಯಕರು ಕೂಡ ಹೋಗಿರೋದು, ಮತ್ತೊಂದ್ ಕಡೆ ಈಗ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಅದರ ಜೊತೆ ಇಬ್ಬರು ಸಿಎಂ ಮತ್ತು ಡಿಸಿಎಂ ಅನ್ನ ಕರೆಸಿ ಮಾತುಕತೆ ಕೂಡ ಮಾಡಬೇಕಂತ ಇದ್ದಾರೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ ಪ್ರವೀಣ್, ಈಗಾಗಲೇ ದೆಹಲಿ ಬೆಳವಣಿಗೆಗಳನ್ನೆಲ್ಲವನ್ನು ಕೂಡ ನೋಡಿದ್ದೇವೆ. ಈ ಮಧ್ಯೆ ಖರ್ಗೆ ಅವರು ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈಗಾಗಲೇ ಒಂದು ಕಡೆಗೆ ಸಿಎಂ ಆಪ್ತ ಬಣದಿಂದ ಆಗಿರ್ತಕ್ಕಂತಹ ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಪರಮೇಶ್ವರ್, ಕೇಶ್ ಮುನಿಯಪ್ಪ ಎಲ್ಲ ಸೀನಿಯರ್ ಲೀಡರ್ ಯಾರೆಲ್ಲ ಸಿಎಂ ಬೆನ್ನಿಗೆ ನಿಲ್ತಕ್ಕಂಥವ್ರು ಇದ್ರು ಅಂತಹ ಪ್ರಬಲ ಸಚಿವರೇ ಈಗ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ಕುಣಿಗಲ್ ರಂಗನಾಥ್ ಸೇರಿದಂತೆ ಬಹುತೇಕ ಶಾಸಕರು ಈಗಾಗಲೇ ದೆಹಲಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಹೋಗಿರ್ತಕ್ಕಂಥದ್ದು. ಸೊ ಇವರೆಲ್ಲರೂ ಹೋಗಿರುವಂತಹ ಮಧ್ಯೆ ಈ ಒಟ್ಟು ಸಿಎಂ ಮತ್ತು ಡಿಸಿಎಂ ಇಬ್ಬರ ಮಧ್ಯೆ ಆಗ್ತಿರ್ತಕ್ಕಂತಹ ಈ ಹೈ ಡ್ರಾಮಾ ಏನಿದೆ, ಕುರ್ಚಿಗಾಗಿ ಫೈಟ್, ಈ ಬೆನ್ನಲ್ಲೇ ಈಗ ಖರ್ಗೆ ಅವರು ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಬೆಂಗಳೂರಿನ ಎಂಟ್ರಿ ಇದೆಯಲ್ಲ, ಇದು ಈ ಸಮಯದಲ್ಲಿ ಬಹಳ ವಿಶೇಷ ಆಗಿರ್ತಕ್ಕಂಥ. ಸದ್ಯ ಈಗ ನಮಗೆ ಒಂದು ಪೊಲಿಟಿಕಲ್ ಸೋರ್ಸ್ ಅಂತ ಏನಿದೆ ಅದರ ಮೂಲಕ ಹೇಳುವಂತದ್ದಾದ್ರೆ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಖರ್ಗೆ ಅವರು ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ಕೂಡ ಕರೆಸಿ ಮಾತುಕತೆ ಆಡುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಜೊತೆಗೆ ಸಿಎಂ ಆಪ್ತ ಬಣದಲ್ಲಿರ್ತಕ್ಕಂತಹ ಕೆಲ ಹಿರಿಯ ಸಚಿವರು ಕೂಡ ಇವತ್ತು ಭೇಟಿಯಾಗುವಂತಹ ಸಾಧ್ಯತೆ ಇದೆ ಖರ್ಗೆ ಅವರ ಮನೆ. ಖರ್ಗೆ ಅವರನ್ನ ಒಟ್ಟಾರೆಯಾಗಿ ಇವತ್ತು ಖರ್ಗೆಯ ಮನೆ ಇದೆಯಲ್ಲ, ಇವತ್ತು ನಿಜಕ್ಕೂ ಕೂಡ ಪೊಲಿಟಿಕಲ್ ಸೆಂಟರ್ ಆಗಿರ್ತಕ್ಕಂಥದ್ದು. ಹೈ ವೋಲ್ಟೇಜ್ ಮೀಟಿಂಗ್ಗಳು ನಡೆದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ನಿನ್ನೆ ಆದಂತಹ ದಿಢೀರ್ ಬೆಳವಣಿಗೆಗಳ ಮಧ್ಯೆ ಇವತ್ತು ಖರ್ಗೆ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ ಅಂದ್ರೆ ಮತ್ತೆ ಮುಂದೆ ಯಾರು ಕೂಡ ದೆಹಲಿ ಅಂಗಳಕ್ಕೆ ಹೋಗಬಾರದು, ದೊಡ್ಡ ಮಟ್ಟದಲ್ಲಿ ಲಾಬಿಗಳನ್ನ ಮಾಡುವ ಮೂಲಕ ಪಕ್ಷಕ್ಕೆ ಮುಜುಗರ ಆಗುವಂತಹ ಸನ್ನಿವೇಶಗಳನ್ನ ಹೈಕಮಾಂಡ್ ಮೇಲೆ ಒತ್ತಡ ತರುವಂತಹ ಕೆಲಸ ಆಗಬಾರದು ಅನ್ನೋದ್ರ ನಿಟ್ಟಿನಲ್ಲಿ ಇವತ್ತೇ ತಾತ್ಕಾಲಿಕವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತೇನೆ ಬೆಂಗಳೂರಿನಲ್ಲಿ ತಾತ್ಕಾಲಿಕವಾಗಿ ಈ ಎಲ್ಲ ಹೈಡ್ರಾಮಾಗಳು ಬ್ರೇಕ್ ಹಾಕುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಸೊ ಅಂದುಕೊಂಡಂತೆ ಈಗಾಗಲೇ ಡಿಸಿಎಂ ಬಣ ಏನಿದೆ ಈಗಾಗಲೇ ದೆಹಲಿಗೆ ತಲುಪಿರ್ತಕ್ಕಂಥದ್ದು. ಮತ್ತೊಂದು ಟೀಮ್ ಏನಿದೆ ಸಿಎಂ ಬಣ, ಈಗ ಅವರು ಕೂಡ ಅವರಿಗೆ ತಂತ್ರಕ್ಕೆ ಪ್ರತಿತಂತ್ರವಾಗಿ ಈಗಾಗಲೇ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿ ಯಾವ ರೀತಿಯಾಗಿ ಪ್ಲಾನ್ ಗಳನ್ನು ಮಾಡಬೇಕು ಅಂತಕ್ಕಂತಹ ಸ್ಟ್ರಾಟಜಿಗಳನ್ನು ಕೂಡ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಖರ್ಗೆ ಎಂಟ್ರಿ ಇರ್ತೀಯಲ್ಲ, ಇವತ್ತು ಬಹಳ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಈಗಿನ ಕೆಲವೇ ಹೊತ್ತಿನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಆಗಮಿಸ್ತಾರೆ. ದೆಹಲಿಯಿಂದ ಬಂದ ತಕ್ಷಣವೇ ಇವತ್ತು ಖರ್ಗೆ ಅವರ ಮನೆ ನಿಜಕ್ಕೂ ಕೂಡ ಹೈವೋಲ್ಟೇಜ್ ಮೀಟಿಂಗ್ ನ ಸೆಂಟರ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಇವತ್ತು ಬಹುತೇಕ ಸತೀಶ್ ಜಾರಕಿಹೊಳಿ ಅಥವಾ ಪರಮೇಶ್ವರ್ ಯಾರಾದ್ರೂ ಕರೆಸಿ ಮಾತನಾಡ್ತಾ ಜೊತೆಗೆ ಸಿಎಂ ಡಿಸಿಎಂಗೂ ಕೂಡ ಬುಲಾವ್ ಕೊಡುವಂತಹ ಸಾಧ್ಯತೆಗಳಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಿಎಂ ಕುರ್ಚಿ ಕದನ ಇದೀಗ ಜೋರಾಗಿ ನಡೀತಾ ಇದೆ. ಪವರ್ ಫೈಟ್ಗೆ ಎಂಟ್ರಿ ಆಗ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ? ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಖರ್ಗೆ ಬುಲಾವ್ ಸಾಧ್ಯತೆ ಇದೆ. ಕುರ್ಚಿ ಫೈಟ್ ಕುರಿತು ಇಬ್ಬರನ್ನ ಕರೆಸಿ ಮಾತನಾಡುವಂತ ಸಾಧ್ಯತೆ ಇದೆ. ತಾತ್ಕಾಲಿಕವಾಗಿ ಬೆಂಗಳೂರಲ್ಲೇ ಬ್ರೇಕ್ ಹಾಕ್ತಾರಾ ಖರ್ಗೆ? ಶಾಸಕರ ದೆಹಲಿ ಪರೇಡ್ ನಡುವೆ ಇದು ಕುತೂಹಲವನ್ನ ಮೂಡುತ್ತಾ ಇದೆ. ದೆಹಲಿಯಿಂದ ಬೆಂಗಳೂರಿನತ್ತ ಈಗ ಮಲ್ಲಿಕಾರ್ಜುನ್ ಖರ್ಗೆ ತೆರಳುತ್ತಾ ಇದ್ದಾರೆ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಮತ್ತು ಡಿಸಿಎಂ ರವರನ್ನ ಕರೆಸಿ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಪ್ರಕಾಶ್, ಇದೀಗ ಒಂದ್ ಕಡೆ ದೆಹಲಿಗೆ ಡಿಕೆಶಿ ಬಣದ ನಾಯಕರು ಕೂಡ ಹೋಗಿರೋದು, ಮತ್ತೊಂದ್ ಕಡೆ ಈಗ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಅದರ ಜೊತೆ ಇಬ್ಬರು ಸಿಎಂ ಮತ್ತು ಡಿಸಿಎಂ ಅನ್ನ ಕರೆಸಿ ಮಾತುಕತೆ ಕೂಡ ಮಾಡಬೇಕಂತ ಇದ್ದಾರೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ ಪ್ರವೀಣ್,
ಈಗಾಗಲೇ ದೆಹಲಿ ಬೆಳವಣಿಗೆಗಳನ್ನೆಲ್ಲವನ್ನು ಕೂಡ ನೋಡಿದ್ದೇವೆ. ಈ ಮಧ್ಯೆ ಖರ್ಗೆ ಅವರು ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈಗಾಗಲೇ ಒಂದು ಕಡೆಗೆ ಸಿಎಂ ಆಪ್ತ ಬಣದಿಂದ ಆಗಿರ್ತಕ್ಕಂತಹ ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಪರಮೇಶ್ವರ್, ಕೇಶ್ ಮುನಿಯಪ್ಪ ಎಲ್ಲ ಸೀನಿಯರ್ ಲೀಡರ್ ಯಾರೆಲ್ಲ ಸಿಎಂ ಬೆನ್ನಿಗೆ ನಿಲ್ತಕ್ಕಂಥದ್ದು ಇದ್ರು ಅಂತಹ ಪ್ರಬಲ ಸಚಿವರೇ ಈಗ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ಕುಣಿಗಲ್ ರಂಗನಾಥ್ ಸೇರಿದಂತೆ ಬಹುತೇಕ ಶಾಸಕರು ಈಗಾಗಲೇ ದೆಹಲಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಹೋಗಿರ್ತಕ್ಕಂಥದ್ದು. ಸೊ ಇವರೆಲ್ಲರೂ ಹೋಗಿರುವಂತಹ ಮಧ್ಯೆ ಈ ಒಟ್ಟು ಸಿಎಂ ಮತ್ತೆ ಡಿಸಿಎಂ ಇಬ್ಬರ ಮಧ್ಯೆ ಆಗ್ತಿರ್ತಕ್ಕಂತಹ ಈ ಹೈಡ್ರಾಮಾ ಏನಿದೆ, ಕುರ್ಚಿಗಾಗಿ ಫೈಟ್, ಈ ಬೆನ್ನಲ್ಲೇ ಈಗ ಖರ್ಗೆ ಅವರು ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಬೆಂಗಳೂರಿನ ಎಂಟ್ರಿ ಇದೆಯಲ್ಲ, ಇದು ಈ ಸಮಯದಲ್ಲಿ ಬಹಳ ವಿಶೇಷ ಆಗಿರ್ತಕ್ಕಂಥ. ಸದ್ಯ ಈಗ ನಮಗೆ ಒಂದು ಪೊಲಿಟಿಕಲ್ ಸೋರ್ಸ್ ಅಂತ ಏನಿದೆ ಅದರ ಮೂಲಕ ಹೇಳುವಂತದ್ದಾದ್ರೆ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಖರ್ಗೆ ಅವರು ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನು ಕೂಡ ಕರೆಸಿ ಮಾತುಕತೆ ಆಡುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಜೊತೆಗೆ ಸಿಎಂ ಆಪ್ತ ಬಣದಲ್ಲಿರ್ತಕ್ಕಂತಹ ಕೆಲ ಹಿರಿಯ ಸಚಿವರು ಕೂಡ ಇವತ್ತು ಭೇಟಿಯಾಗುವಂತಹ ಸಾಧ್ಯತೆ ಇದೆ ಖರ್ಗೆ ಅವರ ಮನೆ ಖರ್ಗೆ ಅವರನ್ನ. ಒಟ್ಟಾರೆ ಇವತ್ತು ಖರ್ಗೆಯ ಮನೆ ಇದೆಯಲ್ಲ, ಇವತ್ತು ನಿಜಕ್ಕೂ ಕೂಡ ಪೊಲಿಟಿಕಲ್ ಸೆಂಟರ್ ಆಗಿರ್ತಕ್ಕಂಥದ್ದು. ಹೈ ವೋಲ್ಟೇಜ್ ಮೀಟಿಂಗ್ಗಳು ಕೂಡ ನಡೆದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ನಿನ್ನೆ ಆದಂತಹ ದಿಢೀರ್ ಬೆಳವಣಿಗೆಗಳ ಮಧ್ಯೆ ಇವತ್ತು ಖರ್ಗೆ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ ಅಂದ್ರೆ ಮತ್ತೆ ಮುಂದೆ ಯಾರು ಕೂಡ ದೆಹಲಿ ಅಂಗಳಕ್ಕೆ ಹೋಗಬಾರದು, ದೊಡ್ಡ ಮಟ್ಟದಲ್ಲಿ ಲಾಬಿಗಳನ್ನ ಮಾಡುವ ಮೂಲಕ ಪಕ್ಷಕ್ಕೆ ಮುಜುಗರ ಆಗುವಂತಹ ಸನ್ನಿವೇಶಗಳನ್ನ ಹೈಕಮಾಂಡ್ ಮೇಲೆ ಒತ್ತಡ ತರುವಂತದ್ದು ಕೆಲಸ ಆಗಬಾರದು ಅನ್ನೋದ್ರ ನಿಟ್ಟಿನಲ್ಲಿ ಇವತ್ತೇ ತಾತ್ಕಾಲಿಕವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತೇನೆ ಬೆಂಗಳೂರಿನಲ್ಲಿ ತಾತ್ಕಾಲಿಕವಾಗಿ ಈ ಎಲ್ಲ ಹೈಡ್ರಾಮಾಗಳು ಬ್ರೇಕ್ ಹಾಕುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಸೊ ಅಂದುಕೊಂಡಂತೆ ಈಗಾಗಲೇ ನಿನ್ನೆ ಡಿಸಿಎಂ ಬಣ ಏನಿದೆ ಈಗಾಗಲೇ ದೆಹಲಿಗೆ ತಲುಪಿರ್ತಕ್ಕಂಥದ್ದು. ಮತ್ತೊಂದು ಟೀಮ್ ಏನಿದೆ ಸಿಎಂ ಬಣ, ಈಗ ಅವರು ಕೂಡ ಅವರಿಗೆ ತಂತ್ರಕ್ಕೆ ಪ್ರತಿತಂತ್ರವಾಗಿ ಈಗಾಗಲೇ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿ ಯಾವ ರೀತಿಯಾಗಿ ಪ್ಲಾನ್ ಗಳನ್ನು ಮಾಡಬೇಕು ಅಂತಕ್ಕಂತಹ ಸ್ಟ್ರಾಟಜಿಗಳನ್ನು ಕೂಡ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಖರ್ಗೆ ಎಂಟ್ರಿ ಇರ್ತೀಯಲ್ಲ, ಇವತ್ತು ಬಹಳ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಈಗಿನ ಕೆಲವೇ ಹೊತ್ತಿನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಆಗಮಿಸ್ತಾರೆ ದೆಹಲಿಯಿಂದ. ಬಂದ ತಕ್ಷಣವೇ ಇವತ್ತು ಖರ್ಗೆ ಅವರ ಮನೆ ನಿಜಕ್ಕೂ ಕೂಡ ಹೈವೋಲ್ಟೇಜ್ ಮೀಟಿಂಗ್ ನ ಸೆಂಟರ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಇವತ್ತು ಬಹುತೇಕ ಸತೀಶ್ ಜಾರಕಿಹೊಳಿ ಅಥವಾ ಪರಮೇಶ್ವರ್ ಯಾರನ್ನಾದ್ರೂ ಕರೆಸಿ ಮಾತನಾಡ್ತಾ ಜೊತೆಗೆ ಸಿಎಂ ಡಿಸಿಎಂಗೂ ಕೂಡ ಬ್ಲಾಕ್ ಕೊಡುವಂತಹ ಸಾಧ್ಯತೆಗಳಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಿಎಂ ಕುರ್ಚಿ ಕದನ ಇದೀಗ ಜೋರಾಗಿ ನಡೀತಾ ಇದೆ. ಪವರ್ ಫೈಟ್ಗೆ ಎಂಟ್ರಿ ಆಗ್ತಾರಾ ಮಲ್ಲಿಕಾರ್ಜುನ್ ಖರ್ಗೆ? ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಖರ್ಗೆ ಬುಲಾವ್ ಸಾಧ್ಯತೆ ಇದೆ. ಕುರ್ಚಿ ಫೈಟ್ ಕುರಿತು ಇಬ್ಬರನ್ನ ಕರೆಸಿ ಮಾತನಾಡುವಂತ ಸಾಧ್ಯತೆ ಇದೆ. ತಾತ್ಕಾಲಿಕವಾಗಿ ಬೆಂಗಳೂರಲ್ಲೇ ಬ್ರೇಕ್ ಹಾಕ್ತಾರಾ ಖರ್ಗೆ? ಶಾಸಕರ ದೆಹಲಿ ಪರೇಡ್ ನಡುವೆ ಇದು ಕುತೂಹಲವನ್ನ ಮೂಡಿಸ್ತಾ ಇದೆ. ದೆಹಲಿಯಿಂದ ಬೆಂಗಳೂರಿನತ್ತ ಈಗ ಮಲ್ಲಿಕಾರ್ಜುನ್ ಖರ್ಗೆ ತೆರಳುತ್ತಾ ಇದ್ದಾರೆ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಮತ್ತು ಡಿಸಿಎಂ ಅವರನ್ನ ಕರೆಸಿ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಪ್ರಕಾಶ್, ಇದೀಗ ಒಂದ್ ಕಡೆ ದೆಹಲಿಗೆ ಡಿಕೆಶಿ ಬಣದ ನಾಯಕರು ಕೂಡ ಹೋಗಿರೋದು, ಮತ್ತೊಂದ್ ಕಡೆ ಈಗ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಅದರ ಜೊತೆ ಇಬ್ಬರು ಸಿಎಂ ಮತ್ತು ಡಿಸಿಎಂ ಅನ್ನ ಕರೆಸಿ ಮಾತುಕತೆ ಕೂಡ ಮಾಡಬೇಕಂತ ಇದ್ದಾರೆ. ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ ಅಂತ? ಪ್ರವೀಣ್, ಈಗಾಗಲೇ ದೆಹಲಿ ಬೆಳವಣಿಗೆಗಳನ್ನೆಲ್ಲವನ್ನು ಕೂಡ ನೋಡಿದ್ದೇವೆ. ಈ ಮಧ್ಯೆ ಖರ್ಗೆ ಅವರು ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಈಗಾಗಲೇ ಒಂದು ಕಡೆಗೆ ಸಿಎಂ ಆಪ್ತ ಬಣದಿಂದ ಆಗಿರ್ತಕ್ಕಂತಹ ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್, ಪರಮೇಶ್ವರ್, ಕೇಶ್ ಮುನಿಯಪ್ಪ ಎಲ್ಲ ಸೀನಿಯರ್ ಲೀಡರ್ ಯಾರೆಲ್ಲ ಸಿಎಂ ಬೆನ್ನಿಗೆ ನಿಲ್ತಕ್ಕಂಥದ್ದು ಇದ್ರು ಅಂತಹ ಪ್ರಬಲ ಸಚಿವರೇ ಈಗ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು ಒಂದು ಕಡೆಗೆ. ಮತ್ತೊಂದು ಕಡೆಗೆ ಕುಣಿಗಲ್ ರಂಗನಾಥ್ ಸೇರಿದಂತೆ ಬಹುತೇಕ ಶಾಸಕರು ಈಗಾಗಲೇ ದೆಹಲಿಗೆ ಭೇಟಿ ಕೊಟ್ಟಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಹೋಗಿರ್ತಕ್ಕಂಥದ್ದು. ಸೊ ಇವರೆಲ್ಲರೂ ಹೋಗಿರುವಂತಹ ಮಧ್ಯೆ ಈ ಒಟ್ಟು ಸಿಎಂ ಮತ್ತೆ ಡಿಸಿಎಂ ಇಬ್ಬರ ಮಧ್ಯೆ ಆಗ್ತಿರ್ತಕ್ಕಂತಹ ಈ ಹೈಡ್ರಾಮಾ ಏನಿದೆ, ಕುರ್ಚಿಗಾಗಿ ಫೈಟ್, ಈ ಬೆನ್ನಲ್ಲೇ ಈಗ ಖರ್ಗೆ ಅವರು ಬೆಂಗಳೂರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಬೆಂಗಳೂರಿನ ಎಂಟ್ರಿ ಇದೆಯಲ್ಲ, ಇದು ಈ ಸಮಯದಲ್ಲಿ ಬಹಳ ವಿಶೇಷ ಆಗಿರ್ತಕ್ಕಂಥ. ಸದ್ಯ ಈಗ ನಮಗೆ ಒಂದು ಪೊಲಿಟಿಕಲ್ ಸೋರ್ಸ್ ಅಂತ ಏನಿದೆ ಅದರ ಮೂಲಕ ಹೇಳುವಂತದ್ದಾದ್ರೆ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಖರ್ಗೆ ಅವರು ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನು ಕೂಡ ಕರೆಸಿ ಮಾತುಕತೆ ಆಡುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಜೊತೆಗೆ ಸಿಎಂ ಆಪ್ತ ಬಣದಲ್ಲಿರ್ತಕ್ಕಂತಹ ಕೆಲ ಹಿರಿಯ ಸಚಿವರು ಕೂಡ ಇವತ್ತು ಭೇಟಿಯಾಗುವಂತಹ ಸಾಧ್ಯತೆ ಇದೆ ಖರ್ಗೆ ಅವರ ಮನೆ ಖರ್ಗೆ ಅವರನ್ನ. ಒಟ್ಟಾರೆ ಇವತ್ತು ಖರ್ಗೆಯ ಮನೆ ಇದೆಯಲ್ಲ, ಇವತ್ತು ನಿಜಕ್ಕೂ ಕೂಡ ಪೊಲಿಟಿಕಲ್ ಸೆಂಟರ್ ಆಗಿರ್ತಕ್ಕಂಥದ್ದು. ಹೈ ವೋಲ್ಟೇಜ್ ಮೀಟಿಂಗ್ಗಳು ಕೂಡ ನಡೆದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ನಿನ್ನೆ ಆದಂತಹ ದಿಢೀರ್ ಬೆಳವಣಿಗೆಗಳ ಮಧ್ಯೆ ಇವತ್ತು ಖರ್ಗೆ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ ಅಂದ್ರೆ ಮತ್ತೆ ಮುಂದೆ ಯಾರು ಕೂಡ ದೆಹಲಿ
ದೆಹಲಿ ಅಂಗಳಕ್ಕೆ ಹೋಗಬಾರದು, ದೊಡ್ಡ ಮಟ್ಟದಲ್ಲಿ ಲಾಬಿಗಳನ್ನ ಮಾಡುವ ಮೂಲಕ ಪಕ್ಷಕ್ಕೆ ಮುಜುಗರ ಆಗುವಂತಹ ಸನ್ನಿವೇಶಗಳನ್ನ ಹೈಕಮಾಂಡ್ ಮೇಲೆ ಒತ್ತಡ ತರುವಂತದ್ದು ಕೆಲಸ ಆಗಬಾರದು ಅನ್ನೋದರ ನಿಟ್ಟಿನಲ್ಲಿ ಇವತ್ತೇ ತಾತ್ಕಾಲಿಕವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತೇನೆ ಬೆಂಗಳೂರಿನಲ್ಲಿ ತಾತ್ಕಾಲಿಕವಾಗಿ ಈ ಎಲ್ಲ ಐಡ್ರಾಮಾಗಳು ಬ್ರೇಕ್ ಹಾಕುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಸೊ ಅಂದುಕೊಂಡಂತೆ ಈಗಾಗಲೇ ಡಿಸಿಎಂ ಬಣ ಏನಿದೆ ಈಗಾಗಲೇ ದೆಹಲಿಗೆ ತಲುಪಿರ್ತಕ್ಕಂಥದ್ದು. ಮತ್ತೊಂದು ಟೀಮ್ ಏನಿದೆ ಸಿಎಂ ಬಣ, ಈಗ ಅವರು ಕೂಡ ಅವರಿಗೆ ತಂತ್ರಕ್ಕೆ ಪ್ರತಿತಂತ್ರವಾಗಿ ಈಗಾಗಲೇ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿ ಯಾವ ರೀತಿಯಾಗಿ ಪ್ಲಾನ್ ಗಳನ್ನ ಮಾಡಬೇಕು ಅಂತಕ್ಕಂತಹ ಸ್ಟ್ರಾಟಜಿಗಳನ್ನು ಕೂಡ ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ಖರ್ಗೆ ಎಂಟ್ರಿ ಇರ್ತೀಯಲ್ಲ ಇವತ್ತು ಬಹಳ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಈಗಿನ ಕೆಲವೇ ಹೊತ್ತಿನ ಖರ್ಗೆ ಅವರು ಕೂಡ ಬೆಂಗಳೂರಿಗೆ ಆಗಮಿಸ್ತಾರೆ. ದೆಹಲಿಯಿಂದ ಬಂದ ತಕ್ಷಣವೇ ಇವತ್ತು ಖರ್ಗೆ ಅವರ ಮನೆ ನಿಜಕ್ಕೂ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ನ ಸೆಂಟರ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಇವತ್ತು ಬಹುತೇಕ ಸತೀಶ್ ಜಾರಕಿಹೊಳಿ ಅಥವಾ ಪರಮೇಶ್ವರ್ ಯಾರನ್ನಾದ್ರೂ ಕರೆಸಿ ಮಾತನಾಡ್ತಾರೆ, ಜೊತೆಗೆ ಸಿಎಂ ಡಿಸಿಎಂಗೂ ಕೂಡ ಬುಲಾವ್ ಕೊಡುವಂತಹ ಸಾಧ್ಯತೆಗಳಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.